ಇವತ್ತು ಬಂದು ಗೋಪಾಲ ಸ್ವಾಮಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಾಗೆ ನಾವೆಲ್ಲಪ್ಪ ಪ್ರಯಾಣ ಮಾಡ್ತಾ ಇರೋದು ಅಂದರೆ ಬಸ್ಸಲ್ಲಿ ಎಕ್ಕಿ ಮತ್ತೆ ಬಸ್ ಸ್ಟಾಪಿಗೆ ಬಂದಿದ್ದೀವಿ. KRTC ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಏನಕ್ಕಪ್ಪ ಅಂದರೆ ನಾನು ಮತ್ತು ಧೃತಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಕುತ್ಕೊಂಡಿದ್ದಾಗ ಬಸ್ಸು ತುಂಬ ವೆಯ್ಟ್ ಮಾಡಿದ್ವಿ. ನೋಡಿ ಅವ್ರು ಎಷ್ಟು ನೀಟಿಗೆ ಗೋಣಿ ಚೀಲಕ್ಕೆ ಅದು ಕೊಕ್ಕಿಗೆ ಹಾಕಿ ಯಾವ ಥರ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಅಂದರೆ ಅವ್ರ ಐಡಿಯಾ ನೋಡಿ ಎಷ್ಟು ಬೇಗ ಓಡಿಸ್ಬೋದಲ್ವ ಅದಲ್ಲಿ. ಹಾಗೆ ಹೋಗ್ತಾ ರೋಡಲ್ಲಿ ಜಾತ್ರೆ ಏನೋ ನಡೀತಾ ಇತ್ತು. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಬಟ್ ಗಾಡಿಗಳು ಡಿಸ್ಟರ್ಬೆನ್ಸಿಂದ ಅದು ಮಾಡೋಕ್ಕಾಗಿಲ್ಲ. ಅಲ್ಲಿ ನೋಡ್ಬೋದು ನೀವು, ಪಿಕಾಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಸೌತೆಕಾಯಿ ಬಂದಿತ್ತು. ಊಟಕ್ಕೆ ಸ್ಟಾಪ್ ಮಾಡಿದರು ಅಲ್ಲಿ ಡಾಬಾ ಹತ್ರ. ನಾನು ಸೌತೆಕಾಯಿ ತೊಗೊಂಡೆ. ಊಟಕ್ಕೇನು ಹೋಗಿಲ್ಲ, ಧೃತಿ ಮಲಗಿದ್ಲು. ಇಲ್ಲಿ ನೋಡ್ಬೋದು ನೀವು, ಆ ಕುಂಟೆ ಎಷ್ಟು ದೊಡ್ಡದಾಗಿದೆ ಅಂದರೆ, ಆ ಕೆರೆ, ಕುಂಟೆ ಅಲ್ಲ ಕೆರೆ, ತುಂಬ ದೊಡ್ಡದಾಗಿದೆ. ಎಷ್ಟು ನೇಚರ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅದಾದಮೇಲೆ ಬೇಕ್ರಿಗೆ ಬಂದ್ವಿ ಜ್ಯೂಸ್ ಕುಡಿಯೋಣ ಅಂತ. ಇಲ್ಲಿ ನೋಡಿ ರೋಸ್ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿ ಚೆಲ್ಕೊಂಬಿಟ್ಟೆ ನಾನು. ಅದಾದಮೇಲೆ ಹೋಟ್ಲಿಗೆ ಹೋಗಿ ಊಟ ಮಾಡಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದು ನಾನು, ಧೃತಿ ಮತ್ತು ನನ್ನ ಸಿಸ್ಟರ್ ಬಂದಿದ್ದು. ನೋಡಿ ಧೃತಿ ಏನು ಮಾಡ್ತಾಯಿದ್ದಾಳೆ, ಹಾಗೆ ತಿನ್ನೋದಂತೆ. ತೋರಿಸ್ತಾ ಇದ್ಲು. ಹೊಟ್ಟೆ ತುಂಬ ಹಸಿತಾಯಿತ್ತು ಬೆಳಗ್ಗೆ ತಿಂದಿದ್ದು. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋ ಟೈಮಲ್ಲಿ ಮಳೆ ಬೀಳ್ತಾಯಿತ್ತು ಫ್ರೆಂಡ್ಸ್. ಅದು ಯಾವ ಥರ ಅಂದರೆ, ಈ ಕಡೆ ಜೋರು ಅಲ್ಲ, ಈ ಕಡೆ ಕಮ್ಮಿನೂ ಅಲ್ಲ, ಆ ಥರ ನೀವೇ ನೋಡ್ಬೋದು. ನನ್ನ ತಂಗಿ ನೋಡಿ ಮಳೆ ಬೀಳ್ತಾಯಿದೆ ಅಂತ ಓಡಿ ಹೋಗ್ತಾಯಿದ್ದಾಳೆ, ಧೃತಿ ಕ್ಯಾಪ್ ಹಾಕ್ಕೊಂಡು. ನಾನು ಮತ್ತು ಧೃತಿ ಅಂಬ್ರೆಲ್ಲ ತೊಗೊಂಡು ಆರಾಮಾಗಿ ಹೋಗ್ತಾಯಿದ್ದೆ. ಅವಳು ನೋಡಿ ಎಷ್ಟು ಖುಷಿ ಅವಳಿಗೆ. ಮನೆಗೆ ಬಂದಿದ ತಕ್ಷಣ ಏನಾಯ್ತು ಅಂದರೆ, ಅವಳು ಟೆಡಿ ಬೇರ್ಸ್ ನೋಡಿ ಅವಳಿಗೆ ಫುಲ್ ಎಕ್ಸೈಟ್ಮೆಂಟ್ ಆಯಿತು, ಖುಷಿ ಆಯಿತು. ನಾದಿ ಅಂತ ಹೇಳ್ತಾಯಿದ್ಲು. ಇದು ಬಂದು ನಮ್ಮ ಮನೆ ಹತ್ರ ಇರುವಂಥ ಮಾವಿನ ಮರ. ತುಂಬ ಚೆನ್ನಾಗಿದೆ ಟೇಸ್ಟು. ನಂಗೆ ತುಂಬಾ ಇಷ್ಟ ಮಾವಿನಕಾಯಿ ಅಂದರೆ. ಡಿನ್ನರ್ ಎಲ್ಲ ಮುಗಿಸ್ದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಾನು, ನನ್ನ ತಂಗಿ, ಮಮ್ಮಿ, ಧೃತಿ ಎಲ್ಲ ರೆಡಿಯಾಗಿ ಯಲಹಂಕದಲ್ಲಿ ಸ್ವಲ್ಪ ಕೆಲಸ ಇದೆ. ಹಾಗೆ ಏನೋ ದೇವ್ರ ಉತ್ಸವ ನಡೀತಾ ಇದೆ, ತೇರಿದೆ. ಅದಕ್ಕೆ ಹೋಗ್ತಾ ಇದ್ವಿ. ಬನ್ನಿ, ಲೆಟ್ಸ್ ಗೋ. ಆದಮೇಲೆ ಸಿಗ್ತೀವಿ. ನಮ್ಮೂರಲ್ಲೂ ಜಾತ್ರೆ ಪ್ರಿಪ್ರೇಷನ್ ನಡೀತಾ ಇದೆ. ತೋರಿಸ್ತೀನಿ ಬನ್ನಿ. ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ? ಬೆಂಗಳೂರಲ್ಲೂ ಹೆವಿ ಬಿಸಿಲಿದೆ, ಕಮ್ಮಿ ಇಲ್ಲ. ನೋಡಿದ್ರಲ್ಲ, ಇನ್ನು ಸ್ಟಾರ್ಟ್ ಆಗಿದೆ ಇವತ್ತು ನಮ್ಮೂರಲ್ಲಿ. ಇವತ್ತು ಬಂದು ಗೋಪಾಲ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಉತ್ಸವ ನಡೆಯುತ್ತೆ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ನೋಡ್ಬೋದು ಅಲ್ಲಿ ಜಾತ್ರೆದ್ದು ಎಷ್ಟು ದೇವ್ರು ಬರುತ್ತೆ, ಯಾವ್ಯಾವ ದೇವ್ರು ಬರುತ್ತೆ ಅಂತ ಹಾಕಿದ್ದಾರೆ. ಇವಳು ನೋಡಿ ಫ್ರೆಂಡ್ಸ್ ಏನು ಪೋಸ್ ಕೊಡ್ತಾ ಇದ್ದಾಳೆ, ಶೂ ಅಂತ ಹೇಳ್ತಾ ಇದ್ದಾಳೆ, ಮತ್ತು ಬಸ್ ಬಂತು ಇಳಿ ಅಂತ ಹೇಳ್ತಾ ಇದ್ದಾಳೆ. ನಾವೆಲ್ಲಪ್ಪ ಹೋಗಿದ್ದು ಅಂದರೆ ಯಲಹಂಕಗೆ. ಅಲ್ಲಿ ತೇರು ಎಳಿತಾಯಿದ್ರು. ನೋಡ್ಬೋದು ನೀವು ಜಾತ್ರೆ ವೈಬ್ ಹೆಂಗಿದೆ ಅಂತ. ನಾವು ಆ್ಯಕ್ಚುಲಿ ಮಾರ್ನಿಂಗೇ ಹೋದರೆ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡ್ರಿ. ಬಟ್ ಈವ್ನಿಂಗೇ ತುಂಬ ರಶ್ ಇದ್ದರು, ಕ್ರೌಡ್ ಇತ್ತು. ನೋಡ್ಬೋದು ದೇವರು, ತೇರು. ಆದಷ್ಟು ನಾನು ಝೂಮ್ ಮಾಡಿದ್ದೀನಿ. ಲೈಟ್ ಏನು ಒಳಗಡೆ ಲೈಟ್ ಏನು ಹಾಕಿರಲ್ಲಲ್ವ, ಅದಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಬಾಳೆಹಣ್ಣು ಕೂಡ ನಮಗೆ ಸರಿಯಾಗಿ ಬೀಳ್ತಾಯಿತ್ತು. ಅದಾದಮೇಲೆ ದೇವ್ರ ಪ್ರಸಾದ ತಿಂದ್ವಿ. ದೇವ್ರ ದರ್ಶನ ಮಾಡ್ಕೊಳೋಣ ಅಂತ ಹೊರಟ್ವಿ. ಮಂಗಳಾರತಿ ಕೊಟ್ಟರು. ಮಂಗಳಾರತಿ ಎಲ್ಲ ತೊಗೊಂಡು ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಏನೋ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಳ್ಳೆ ವೈಬು. ಇದು ಬಂದು ಮೆರವಣಿಗೆ ದೇವರು. ಎಲ್ಲ ಮಕ್ಕೊಂಡು ಮತ್ತೆ ಒಂದು ಪ್ರದಕ್ಷಿಣೆ ಬಂದು ಮತ್ತೆ ಪ್ರಸಾದ ಕೊಟ್ಟಿದ್ದರು. ಫ್ರೆಂಡ್ಸ್, ಜನ ಇರ್ತಾರೆ ಅಂತ ಲೇಟಾಗಿ ಬಂದರೆ ಇನ್ನೂ ಚೆನ್ನಾಗಿ ಇವಾಗ ದೇವ್ರ ಪ್ರಸಾದ ಸಿಕ್ಕಿದೆ. ತಿಂದಾದ್ಮೇಲೆ ಸಿಗ್ತೀವಿ. ಅದಾದಮೇಲೆ ನನ್ನ ತಂಗಿ ಸ್ಟಿಕ್ಕರ್ಸು ತೊಗೊಬೇಕು ಅಂತ ಬಂದಿದ್ರೆ ಫ್ಯಾನ್ಸಿ ಸ್ಟೋರ್ಗೆ, ಇವಳು ಆ ಕ್ಲಿಪ್ ಕೊಡ್ಸು ಅಂದ್ಬಿಟ್ಟು ಕ್ಲಾಪ್ ಮಾಡ್ತಾ ಇದ್ದಾಳೆ. ಅವಳು ನೋಡ್ತಾ ಇದ್ಲು. ನಾನು ಹಾಗೆ ಸ್ವಲ್ಪ ಸ್ಟಿಕ್ಕರ್ ತೊಗೊಂಡೆ. ಆಮೇಲೆ ಸ್ಲಿಪ್ಪರ್ ಶಾಪಿಗೆ ಬಂದ್ವಿ ನಾವು, ಸ್ಲಿಪ್ಪರ್ಸ್ ತೊಗೊಳೋಣ ಅಂತ. ಅದರಲ್ಲಿ ಕ್ಯೂಟ್ ಒನ್ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿದೆ. ಅದೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದಮೇಲೆ ನಾನು ಆಲ್ರೆಡಿ ತೇರು ನೋಡಿಸಿದ್ದೆ. ಗೋಪಾಲ ಸ್ವಾಮಿದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ಧೃತಿಗೂ ಒಂದು ಸ್ಲಿಪ್ಪರ್ ತೊಗೊಂಡು, ನಾನು ಈ ಸ್ಲಿಪ್ಪರ್ ತೊಗೊಂಡೆ, ನನ್ನ ತಂಗಿ ವೈಟ್ ಕಲರ್ ಸ್ಲಿಪ್ಪರ್ ತೊಗೊಂಡ್ಳು. ಹಾಗೆ ಇದೊಂದು
ತೊಗೊಂಬಂದು ನನ್ನ ತಂಗಿ. ನನ್ನ ತಮ್ಮ ಬರ್ಗರು ಎಲ್ಲ ತಂದಿದ್ದ. ಸೊ ತಿಂದು ನೈಟ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಎಲ್ಲಿಗಪ್ಪ ಹೋಗ್ತಾರದು ಅಂದರೆ ಕಾರಲ್ಲಿ. ಸೊ ಬಾಗ್ಲೂರಲ್ಲಿ ಕರ್ಗ ಫ್ರೆಂಡ್ಸ್, ನಮ್ಮೂರು ಬಾಗ್ಲೂರಲ್ಲಿ. ಸೊ ಸಾತ್ನೂರು ಬಾಗ್ಲೂರು ಅಂತಾರೆ. ಸೊ ಆ ಊರಲ್ಲಿ ಕರ್ಗ. ನೀವು ನೋಡ್ಬೋದು ಜಾತ್ರೆ ವೈಬ್ ಹೆಂಗಿದೆ ಅಂದರೆ ಸಖತ್ತಾಗಿದೆ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇತ್ತು, ನೀವೇ ನೋಡ್ಬೋದು. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಧೃತಿ ಹೋಗೋವಾಗೆ ಮಲಗಿಬಿಟ್ಟಿದ್ಲು. ಆಮೇಲೆ ಆ ಡೋಲ್ ಸೌಂಡ್ಗೆ ಅವಳಿದ್ಬಿಟ್ಲು. ಅವಳಿಗೆ ತುಂಬಾ ಇಷ್ಟ ಈ ಡೋಲ್ ಸೌಂಡು. ಸೊ ನನ್ನ ತಂಗಿ, ಇನ್ನೊಂದು ತಂಗಿ ಗಣಿಕಾ, ಚಿಂಟು, ಗೌರವ್, ಮಾಲಿ, ನಾನು, ಅಖಿಲಿ, ಡ್ಯಾಡಿ, ಧೃತಿ ಎಲ್ಲ ಹೋಗಿದ್ದು. ಇದು ನೋಡ್ಬೋದು ವೆಂಕಟರಮಣ ಸ್ವಾಮಿದು ಮತ್ತು ದೇವ್ರದ್ದೆಲ್ಲ ಎಲ್ಲ ಪಲ್ಲಕ್ಕಿನೂ ನಾನು ಹಿಡ್ದಿದ್ದೀನಿ. ಸೊ ಎಲ್ಲ ಈ ಸತಿ ಹೂವಿನಿಂದ ಏನು ಜಾಸ್ತಿ ಮಾಡಿಲ್ಲ, ಎಲ್ಲ ಈ ಥರನೇ ಇತ್ತು. ಅಂದರೆ ಒಂದು ಡಿಫ್ರೆಂಟಾಗಿ ಮಾಡಿದರು. ಇದು ನೋಡ್ಬೋದು ಗಣೇಶ ಮೂಮೆಂಟ್ಸು ತುಂಬ ಚೆನ್ನಾಗಿ ಮಾಡಿದರು. ಸೊ ಯಾವ ದೇವರು ಏನು ಅಂತ ಅಲ್ಲೇನು ಬೋರ್ಡ್ ಹಾಕಿರಲಿಲ್ಲ. ಸೊ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್, ನೀವೇನು ತಪ್ಪು ತಿಳ್ಕೊಬೇಡಿ. ಇದು ಫಸ್ಟ್ ಆದರೆ ಗಣೇಶ ತುಂಬ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಈ ಸತಿ ಜಾತ್ರೆ ನೋಡಿ ತುಂಬ ಖುಷಿಯಾಯಿತು. ಗುಡ್. ಆದಷ್ಟು ನಾನು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತಗೊಂಡ್ವಿ. ತುಂಬ ಚಳಿ ಅಂದರೆ ಚಳಿ, ನಿಜವಾಗ್ಲೂ ತುಂಬ ಚಳಿ ಆಗ್ತಾಯಿತ್ತು. ಅದಕ್ಕೆ ನಾನು ಸ್ವೆಟರ್ ಹಾಕಿದ್ದೆ. ಸೊ ನೋಡಿ ಯಾವ ಥರ ಮೂವ್ ಮಾಡ್ತಾಯಿದೆ, ತುಂಬ ಚೆನ್ನಾಗಿದೆ ಅಲ್ವಾ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಾನು ಫಸ್ಟ್ ಟೈಮ್ ನೋಡಿರೋ ಅಂಥದ್ದು. ಸೊ ತುಂಬ ಜನ ಅಂದರೆ ಜನ. ನನ್ನ ತಮ್ಮ ನೋಡಿ ಕಾಣಿಸ್ತಾ ಇದ್ದಾನೆ ಇದರಲ್ಲಿ, ಅವನು ಕೂಡ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದ. ಸೊ ಚೆನ್ನಾಗಿತ್ತು ಈ ಸತಿ. ಆ ದೇವರು ಎಲ್ಲಿ ಏನು ನೋಡಬೇಕು ಅಂತಿರ್ತಾನೋ ಅದು ನೋಡಿಸ್ತಾನೆ. ಸೊ ನಾನೇನಕ್ಕಪ್ಪ ಬೆಂಗಳೂರಿಗೆ ಬಂದಿದ್ದು ಅಂದರೆ ಧೃತಿಗೆ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಅದು ನನ್ನ ಅದೃಷ್ಟ ಅಂತ ಅನಿಸುತ್ತೆ. ಸೊ ಇಷ್ಟು ದೇವ್ರನ್ನ ಒಂದೇ ಸತಿ ನೋಡೋಕ್ಕೆ, ಈ ಜಾತ್ರೆ ವೈಬ್ ನೋಡೋಕ್ಕೆ ನನ್ನ ಮಗಳಿಗೆ ನನಗೆ ದೇವರೇ ಇಲ್ಲಿ ಕರೆಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ಶಿವಲಿಂಗದು ಎಲ್ಲ ಮಾಡಿದರು. ಅದಾದಮೇಲೆ ಇದು ನೋಡ್ಬೋದು ನೀವು, ಫುಲ್ಲು ಹಾರ್ಸ್, 7 ಹಾರ್ಸ್ ಏನೋ ಇದೆ, ಬೆಳ್ಳಿ ರಥ ಅಂತ ಕರೀತಾರೆ ಇದನ್ನು. ಚೆನ್ನಾಗಿದೆ. ಸೊ 2 ಏನೋ ಹೂವಿನ ಪಲ್ಲಕ್ಕಿ ಫ್ರೆಂಡ್ಸ್, ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಇದೇ ಥರ. ದೇವಿದು ನೋಡಿ ಯಾವ ಥರ ಹಾಕಿದ್ದಾರೆ, ಸಿಂಹದ ಎಫೆಕ್ಟು, ಲೈಟ್ ಎಫೆಕ್ಟು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಪರ್ಸ್ನಲಿ. ಸೊ ನಿಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವು ಒಂದು 12ವರೆಗೂ ಅಲ್ಲೇ ಇದ್ವಿ ನಾವು. ಆರ್ಕೆಸ್ಟ್ರಾ ಎಲ್ಲ ನಡೀತಾಯಿತ್ತು. ಹಾಗೆ ದೇವ್ರ ಮೆರವಣಿಗೆ, ಪಲ್ಲಕ್ಕಿ ಇನ್ನೂ ಎಲ್ಲೆಲ್ಲಿಂದ ಬರಬೇಕು ಅವೆಲ್ಲ ಬರ್ತಾಯಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದ್ವಿ. ಇದೆಲ್ಲ ದೇವಸ್ಥಾನದ್ದು ಔಟ್ಫಿಟ್ ಈ ಥರ ಇತ್ತು. ತುಂಬ ಚೆನ್ನಾಗಿದೆ ಔಟ್ಫಿಟ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹೂವಿನಿಂದ ಎಲ್ಲ. ಸಖತ್ ಖರ್ಚಾಗಿದೆ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ ಒಳಗಡೆನೂ ಅಷ್ಟೇ, ಈಚೆನೂ ಅಷ್ಟೇ ಒಂದೇ ಥರ ಮಾಡಿದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡವ್ರು, ಅಲ್ಲಿ ಸ್ವಲ್ಪ ಜನ ಕೂತ್ಕೊಂಡಿದ್ರು. ಸೊ ಫಸ್ಟು ವಿಘ್ನೇಶ್ವರ, ಅದಾದಮೇಲೆ ಒಳಗಡೆ ನೋಡ್ಬೋದು. ಇದು ಒಳಗಡೆ ಡೆಕೋರೇಷನ್ನು ಜನ ಇದ್ದರು. ಸೊ ಇಷ್ಟಾದರೆ ಅಷ್ಟು ಕ್ಯಾಪ್ಚರ್ ಮಾಡೀನಿ. ಸೊ ತಾಯಿ ನೋಡ್ರಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಕಣ್ಣು ತುಂಬೋಯ್ತು. ತುಂಬ ಚೆನ್ನಾಗಿದ್ದಾರೆ. ಮತ್ತು ಇದು ಅಲ್ಲೇ ಇದ್ದಿದ್ದಂಥದ್ದು. ಇದು ಒಂದು ನೀವು ನೋಡ್ಬೋದು, ತುಂಬ ಚೆನ್ನಾಗಿ, ಅಂದರೆ ಯಾರಾದರೂ ಫೋಟೋ ತೊಗೊಬೋದು. ಸೊ ಅದಕ್ಕೋಸ್ಕರ ಮೇ ಬಿ ಅರೇಂಜ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನೋಡಿ ಯಾವ ಥರ ಟ್ವಿಸ್ಟ್ ಆಗ್ತಾ ಇದೆ ಅಂತ. ಸೊ ಕ್ರ್ಯಾಕರ್ಸ್ ಎಲ್ಲ ಬರ್ನ್ ಮಾಡ್ತಾಯಿದ್ರು ಧೃತಿ, ಆಮೇಲೆ ಎದ್ಬಿಟ್ಲು. ಸೊ ಇದು ನನ್ನ ತಂಗಿ ಕ್ಯಾಪ್ಚರ್ ಮಾಡಿರೋಂಥ ವಿಡಿಯೋ. ಸೊ ಎದ್ದು ಅವಳು ಫುಲ್ ಖುಷಿ, ತಪ್ಪಟೆ ಸೌಂಡ್ ಕೇಳಿಸಿದೆ, ಫುಲ್ ಖುಷಿ ಆಗೋದ್ಲು. ಸೊ ನೋಡಿ ಅವಳನ್ನ ಮಲಗಿಬಿಟ್ಟಿದ್ಲಲ್ವ ಆವಾಗೆ. ಸೊ ಅದಕ್ಕೆ ತಿರ್ಗಿ ಕರ್ಕೊಂಡೋಗಿದೆ. ಅವಳು ಅಲ್ಲೇ ಹೋಗಬೇಕು ಡೋಲ್ ಹೊಡೆಯೋ ಹತ್ರ ಅಂತಲೇ ಹೇಳ್ತಾ ಇದ್ಲು. ಸೊ ನೋಡಿ ಪಲ್ಲಕ್ಕಿಗಳು ಬರ್ತಾಯಿದೆ. ಸೊ ನಾವೆಲ್ಲ ಕ್ರ್ಯಾಕರ್ಸ್ ಹೊಡಿತಾಯಿದ್ರು. ಸೊ ಅದನ್ನು ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ತಿರ್ಗಿ ನಾವು ರಿಟರ್ನ್ ಬಂದ್ವಿ. ತಿರ್ಗಿ ಮಾರ್ನಿಂಗು 4 o'clock ಹೋದ್ವಿ ಕರ್ಗ ಬರುತ್ತನ್ನೋವಾಗ. ಸೊ ಇದು ನೋಡಿ ಬರ್ತಾ ಇತ್ತಲ್ಲ, ಅದು ಈ ದೇವರು, ಉತ್ಸವ ದೇವರು. ಮತ್ತು ಇದು ಹಾರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕತ್ತಲ್ಲಾಡ್ಸಿದೆ. ರಿಯಲ್ ಹಾರ್ಸ್ ನೋಡ್ದಂಗೆ ಅನಿಸ್ತು ನನಗೆ ಫಸ್ಟು. ತುಂಬ ಚೆನ್ನಾಗಿದೆ. ಹಾಗೆ ನಾವು ಬರಬೇಕಾದ್ರೆ ಇದು ದೇವರು, ಇದೊಂದು ಪಲ್ಲಕ್ಕಿ ಹೂವಿನಿಂದ ಮಾಡಿರೋವಂಥದ್ದು. ಸೊ 3 ಪಲ್ಲಕ್ಕಿ ಹೂವಿನಿಂದ ಮಾಡಿರೋದು, ಒಂದು ಬೊಕ್ಕೆ, ಮತ್ತು ಇದು ಇನ್ನೊಂದು.
ಸೊ ಇಲ್ಲೇನೋ ಸ್ವಲ್ಪ ಕ್ರೌಡ್ ಇತ್ತು, ಏನಂದರೆ ಜಗಳ ನಡೀತಾಯಿತ್ತು, ಅದು ಏನಕ್ಕೆ ಏನೋ ಅಂತ ಗೊತ್ತಿಲ್ಲ. ಸೊ ಕರ್ಗ ನೋಡಿ ಎಷ್ಟು ಬೇಗ ಬೇಗ ಬರ್ತಿದ್ದಾರೆ ಜನಗಳು, ಅಂದರೆ ಕರ್ಗ ಎಲ್ಲೂ ನಿಲ್ಲೋದೇ ಇಲ್ಲ ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಹೆಂಗಿದ್ರು 12 ಆಗಿದೆ, ಇನ್ನು 1 ಬರೋದು. ಸೊ ಅಷ್ಟೊತ್ತಿಗೆ ತಿರುಗಿ ಬಂದು ಹೋಗೋಣ ಮನೆಗೆ ಅಂತ. ಸೊ ನಾವೇನು ಮಾಡಿದ್ವಿ, ಅಲಾರಾಮ್ ಇಕ್ಕಿದ್ವಿ, ಹಾಗೆ ಮಲ್ಕೊಂಬಿಟ್ಟಿದ್ದೀವಿ. ಆಮೇಲೆ ನಮ್ಮ ಮಮ್ಮಿ ಎಬ್ಬಿಸಿದ್ರು. ಸೊ ನೋಡಿ ನಾನು ಓಡಿ ಓಡಿ ಹೋಗ್ತಾಯಿದ್ದೀನಿ ಕರ್ಗದಿಂದೆ. ಸೊ ನಾನು ತುಂಬ ವರ್ಷ ಆಯಿತು, ಒಂದು 5 ಇಯರ್ಸ್ ಆಗಿತ್ತೇನೋ ಕರ್ಗ ನೋಡಿ, ಅಂದರೆ ಬಾಗ್ಲೂರು ಕರ್ಗ. ಸೊ ಬೇರೆ ಊರದ್ದು ನೋಡಿದ್ದೀನಿ, ಈ ಸತಿ ನಮ್ಮೂರಲ್ಲಿ ಕೂಡ ಮಾಡ್ತಾಯಿದ್ದಾರೆ ಸಾತ್ನೂರಲ್ಲಿ. ನೋಡೋಣ ಯಾವ ಥರ ಏನು ಅನ್ನೋದನ್ನ ಕ್ಯಾಪ್ಚರ್ ಮಾಡಿ ನಿಮ್ಗೆ ಕೂಡ ತೋರಿಸ್ತೀನಿ. ಸೊ ಹಾಗೆ ಕರ್ಗ ಬೇರೆ ಕಡೆ ರೋಡು ಶಿಫ್ಟ್ ಆಯಿತು. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು, ಸೊ ಈ ಸತಿ ಮಮ್ಮಿ ಕೂಡ ಆ್ಯಡ್ ಆಗಿದ್ರು, ಸೊ ತೊಗೊಂಡು ಬಂದ್ವಿ. ಸೊ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.